ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಜಾನಪದ ಗೀತೆ, ಭಕ್ತಿ ಗೀತೆಗಳನ್ನು ಕರಗತ ಮಾಡಿಕೊಂಡು ಹಾಡುಗಾರರಾಗಿಯೂ ಹಲವು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಕೆಲವು ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ನಿರೂಪಕರಾಗಿಯೂ ಹೆಸರು ಮಾಡಿದ್ದಾರೆ. ಹಂಪಿ ಉತ್ಸವವೂ ಸೇರಿದಂತೆ ಹಲವು ಸರ್ಕಾರಿ ಮತ್ತು ಖಾಸಗಿ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ತೀರ್ಪುಗಾರರಾಗಿ ಕೂಡ ಭಾಗವಹಿಸ್ತಾ ಇರ್ತಾರೆ. ಮಾಧ್ಯಮ ಕ್ಷೇತ್ರದ ಚಟುವಟಿಕೆಗಳನ್ನು ಗುರುತಿಸಿ ಶ್ರೀ ಎನ್ ಕೃಷ್ಣಮೂರ್ತಿ ಅವರಿಗೆ ಈ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ ಪ್ರತಿಭಾವಂತ ಹಾಕಿ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ನೀಡಿ ಸಣ್ಣ ಕಂಪನಿಯೊಂದಿಗೆ 2025 ಸಾಲಿನ ಆಶ್ರಮ ಮತ್ತು ವಿಶೇಷ ಚೇತನರಿಗೆ ಮೂಲಭೂತ ಸೌಕರ್ಯಗಳ ನೀತಿ ಹೊಂದಿದ್ದಾರೆ. ಹೊರದೇಶದಲ್ಲಿ ಡಾಕ್ಟರ್ SP ಸುಧಾಕರ್ ರಾವ್ ಅವರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ನೀಡಿ ಸನ್ಮಾನಿಸಲು ನಾವು ಸಂತೋಷ. ಮತ್ತು ಯಾರಿಗೆ ಈ ಬಿರುದುಗಳು ಅಥವಾ ಗೌರವ ಅಥವಾ ಪ್ರಶಸ್ತಿ ಇನ್ನೂ ಸಿಕ್ಕಿಲ್ಲ ಅವರಿಗೆ ಏನಂತಂದರೆ, ನಾವು ಸರಿಯಾಗಿ ಕೆಲಸ ಮಾಡಿದರೆ, ಪರಿಶ್ರಮದಿಂದ ಕೆಲಸ ಮಾಡಿದರೆ, ಪ್ರಾಮಾಣಿಕದಿಂದ ಕೆಲಸ ಮಾಡಿದರೆ ನಮಗೂ ಇಂಥ ಪರಿಶ್ರಮ ಸಿಗ್ತದಲ್ಲ, ಇಂಥ ಗೌರವ ಸಿಗ್ತದಲ್ಲ. ಅಂದರೆ ಯಾರಿಗೂ ಪ್ರಶಸ್ತಿ ನೀಡಲಾಗಿದೆ ಅವರಿಂದ ನಮ್ಮ ಯುವ ಜನಾಂಗ ಸ್ಫೂರ್ತಿಯನ್ನು ನಡೆಸಿಕೊಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು ಇದರ ಅಧ್ಯಕ್ಷರಾಗಿರುವ ಧನ್ಯವಾದಗಳು. ಈ ಸಂಸ್ಥೆಗೆ ಒಬ್ಬ ವ್ಯಕ್ತಿಯನ್ನು ಶಕ್ತಿಯಾಗಿ ಬೆಳೆಸಿ ಬಹಳ ದೊಡ್ಡ ಉದ್ಯಮ ನಮ್ಮ ಸುಳ್ಯ ಭಾಗದಲ್ಲಿ ಇಲ್ಲ. ನಾವೆಲ್ಲರೂ ಕೂಡ ಕೃಷಿಯನ್ನು ಅವಲಂಬಿತರು. ಅದಕ್ಕಾಗಿ ಇವತ್ತು ಕೃಷಿಯನ್ನ ಅವಲಂಬನೆ ಮಾಡಿರುವಂಥ ದೇಶದ ಬಹಳ ದೊಡ್ಡ ಜನಸಂಖ್ಯೆ, ಇವತ್ತಿಗೂ ಕೂಡ ದೇಶದಲ್ಲಿ ಅತ್ಯಂತ ಹೆಚ್ಚು ಉದ್ಯೋಗವನ್ನು ಕೊಡುವಂಥ ಕ್ಷೇತ್ರ ಯಾವುದು ಅಂತಂದರೆ ಅದು ಕೃಷಿ ಕ್ಷೇತ್ರನೇ. ಸುಮಾರು 50 ಕೋಟಿಗಿಂತಲೂ ಹೆಚ್ಚು ಜನರಿಗೆ ಇವತ್ತಿಗೂ ನಮ್ಮ ದೇಶದ ಕೃಷಿ ಕ್ಷೇತ್ರ ಉದ್ಯೋಗವನ್ನು ಕೊಡ್ತಾ ಇದೆ. ಕೃಷಿಯ ನಂತರದ ಕ್ಷೇತ್ರ ಯಾವುದು ಅಂತಂದರೆ ಅದು MSME, ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು. ದೇಶದ ಸುಮಾರು 26 ಕೋಟಿ ಜನಕ್ಕೆ ಉದ್ಯೋಗವನ್ನು ಕೊಡ್ತಾ ಇದ್ದಾವೆ. ಈ ದೇಶದ GDPಗೆ ಕೃಷಿಯಿಂದ ಸುಮಾರು 18% ನಾವು ಕೊಟ್ಟರೆ ದೇಶದ ಒಟ್ಟು GDPಯಲ್ಲಿ 50-60 ಕೋಟಿ ಅಥವಾ ಹೆಚ್ಚು ಉದ್ಯೋಗ ಮಾಡುವಂಥ ಕೃಷಿಕರು ಕೇವಲ 18% GDPಗೆ ಯೋಗದಾನ ಕೊಡ್ತಾ ಇದ್ದಾರೆ. ಆದರೆ 26 ಕೋಟಿ ಜನಸಂಖ್ಯೆ ಹೊಂದಿರುವಂಥ MSME ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ದೇಶದ GDPಗೆ ಸುಮಾರು 30% ಯೋಗದಾನವನ್ನು ಕೊಡ್ತಾ ಇದೆ. ಅಂದರೆ ನಮ್ಮ ದೇಶದಲ್ಲಿ ಕೃಷಿಯ ನಂತರ ಅತ್ಯಂತ ಹೆಚ್ಚು ನಾವು ಜನ ಅವಲಂಬಿತ ಯಾವುದು ಆಗ್ಬೋದು, ಭವಿಷ್ಯದ ಉದ್ಯೋಗ ಯಾವುದು ಅಂತಂದರೆ ಅದು ಸಣ್ಣ ಮತ್ತು ಸೂಕ್ಷ್ಮ ಕೈಗಾರಿಕೆಗಳು. ಎಲ್ಲರೂ ದೇಶಭಕ್ತಿಯನ್ನು ಇಟ್ಟುಕೊಂಡು ನಾವು AV ಶಾಲೆಯಿಂದ ಗಾಂಧಿ ಮೈದಾನದವರೆಗೂ ನಾವು ಇಂದು ಬಂದಿದ್ದೇವೆ. ಈ ಬರುವುದರ ಜೊತೆಗೆ 100 ಮೀಟರ್ ಫ್ಲಾಗನ್ನು ಕೂಡ ತೆಗೆದುಕೊಂಡು ಬಂದು ಇಲ್ಲಿ ನಾವು ಸೇರಿದ್ದೇವೆ. ನಮ್ಮ ಕಣ ಕಣ ರಕ್ತ ನಾಡಿಗಳು ಕೂಡ ನಮ್ಮ ಯೋಜನೆಗಳು ಎಲ್ಲದಕ್ಕೂ ಸಹ ಮಹಿಳೆಯರನ್ನು ಯೋಜನೆಗಳು ಎಲ್ಲದಕ್ಕೂ ಸಹ
ಮಹಿಳೆಯರಿಗೂ ಯೋಜನೆಗಳಿವೆ. ಆ ಯೋಜನೆಗಳು ಫಲಪ್ರದವಾಗಿ ಅನುಷ್ಠಾನಗೊಳ್ಳಬೇಕು ಅಂದರೆ ಮಹಿಳೆಯರನ್ನು ನಾವು ಆ ಒಂದು ಕಾರ್ಯಕ್ರಮಗಳಲ್ಲಿ ಸಹಭಾಗಿತ್ವವನ್ನು ಅವರನ್ನು ಬೆಳೆಸ್ಕೊಳ್ಬೇಕು, ಅವರಿಗೆ ಜವಾಬ್ದಾರಿಯನ್ನು ಕೊಡಬೇಕು. ಅವ್ರು ಕೊಟ್ಟ ಜವಾಬ್ದಾರಿಯನ್ನು ಪುರುಷರಿಗಿಂತ ಹೆಚ್ಚಿನಾಗಿ ಜವಾಬ್ದಾರಿಯನ್ನು ಮಾಡ್ತಾರೆ ಅಂತೇಳಿ ನಮ್ಮ ಆಡಳಿತ ವ್ಯವಸ್ಥೆ ಈಗ ಮನೆಯಲ್ಲಿದೆ ಅಂತ ಹೇಳಿ ಇಂದಿನಿಂದ ಕಾರ್ಯಾಗಾರವನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯಾಗಾರಕ್ಕೆ ಎಲ್ಲ ಸ್ತ್ರೀ ಶಕ್ತಿ ಸಂಘಗಳು ಇದಕ್ಕೆ ಕೈ ಜೋಡಿಸ್ಬೇಕು. ಮಾತೆಗೊಂದು ಮರ ಅಂತ ಅಂದರೆ ಮನೆ ಮನೆಗೆ ಒಬ್ಬೊಬ್ಬರು ಒಂದೊಂದು ಮರವನ್ನು ನೆಡಲೇಬೇಕು ಅನ್ನೋದು ಅದರ ಒಂದು ನೆಡ್ತಕ್ಕಂಥ ಮತ್ತು 2 ವರ್ಷ ಅದನ್ನು ಕಾಪಾಡೋದು ಅಂದರೆ ಟ್ರೀ ಗಾರ್ಡ್ ಕೊಡೋದ್ರಿಂದ ಹಿಡಿದು ಅದರ ಪ್ರತಿಯೊಂದು ಸಂರಕ್ಷಣೆಯನ್ನು ಈ ಅಮೃತ್ ಯೋಜನೆ ಅಡಿಯಲ್ಲೇ ಬರೆಸ್ತಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಸದುಪಯೋಗವನ್ನು ಪಡಿಸ್ಕೋಬೇಕು. ನಗರ ಪ್ರದೇಶದಲ್ಲಿರ್ತಕ್ಕಂತಹ ಶಾಲಾ ಆವರಣಗಳು, ಅಂಗನವಾಡಿ ಕೇಂದ್ರಗಳ ಆವರಣಗಳು ಮತ್ತು ಪಾರ್ಕ್ಗಳು, ವಾರ್ಡ್ಗಳಲ್ಲಿರ್ತಕ್ಕಂಥ ಪಾರ್ಕ್ಗಳು ಮತ್ತು ಹಾಗೆ ಖಾಲಿ ಜಾಗಗಳು ಮತ್ತು ಜಲ ಮೂಲಗಳು ಇವುಗಳನ್ನು ಗುರುತಿಸ್ಬಿಟ್ಟು ಅಲ್ಲಿ ನಾವು ಗಿಡಗಳನ್ನು ಯಾವ ರೀತಿ ಗಿಡಗಳನ್ನು ನಾವು ಹಾಕಿ ಸಂರಕ್ಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಜೊತೆಗೆ ಕ್ಷೇತ್ರ ಭೇಟಿಯನ್ನು ಮಾಡಿ ಸ್ಥಳ ವೀಕ್ಷಣೆ ಮಾಡಿ ನಾವು ಅಲ್ಲಿ ಗಿಡಗಳನ್ನು ನೆಡುವಂಥ ಒಂದು ಕೆಲಸವನ್ನು ಕೈಗೊಳ್ತಾ ಇದ್ದೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.